5. ಕಾನೂರು ಚಂದ್ರಯ್ಯಗೌಡರ ಮೂರನೆಯ ಹೆಂಡತಿ. ಮಲೆನಾಡಿನ ದಟ್ಟ ಕಾಡಿನ ತಪ್ಪಲಿನಲ್ಲಿ ಏಕಾಂತವಾಗಿ ನೆಲೆಸಿದ್ದ ಕಾನೂರು ಚಂದ್ರಯ್ಯಗೌಡರ ಬೃಹತ್ ಮನೆ ಹಳೆಯ ಕಾಲದ ಭೀಮಗಾತ್ರದ ರಚನೆಯಾಗಿದ್ದು, ಈ ಮನೆ ಪ್ರಾಚೀನತೆ ಮತ್ತು ಹೊಸತನದ ಸಂಘರ್ಷಕ್ಕೆ ಸಾಕ್ಷಿಯಂತಿತ್ತು. ಒಂದು ಕಡೆ ಹಾವಸೆ ಹಿಡಿದ ಹೆಂಚುಗಳು ಮತ್ತು ಹೊಗೆ ಹಿಡಿದ ಮರಮುಟ್ಟುಗಳು, ಮತ್ತೊಂದು ಕಡೆ ರಾಷ್ಟ್ರೀಯ ಮಹಾಸಭೆಯ ಪ್ರಭಾವವನ್ನು ಸಾರುವ ಚಿತ್ರಪಟಗಳು. ಒಂದು ಕಾಲಕ್ಕೆ 40ಕ್ಕೂ ಹೆಚ್ಚು ಜನರಿಂದ ತುಂಬಿ ತುಳುಕುತ್ತಿದ್ದ ಈ ದೊಡ್ಡ ಕುಟುಂಬದ ಜನ ಸಿಡುಬು ರೋಗದ ದಾಳಿಗೆ ತುತ್ತಾಗಿ ಕೇವಲ 7 ಜನ ಮಾತ್ರ ಬದುಕುಳಿದರು. ಗೌಡರ ಅಣ್ಣ ಸುಬ್ಬಯ್ಯಗೌಡರ ಮರಣದ ನಂತರ ಮನೆಯ ಯಜಮಾನಿಕೆ ಚಂದ್ರಯ್ಯಗೌಡರ ಪಾಲಾಯಿತು. ನಡುವಯಸ್ಸಿನ ಚಂದ್ರಯ್ಯಗೌಡರು 2 ವಿವಾಹಗಳ ನಂತರವೂ ಈಗಾಗಲೇ ಚಂದ್ರಯ್ಯಗೌಡರ 2 ಹೆಂಡಿರು ಗತಿಸಿ ಹೋಗಿದ್ದರು. ನೆಲ್ಲುಹಳ್ಳಿಯ ಬಡ ಹುಡುಗಿ ಸುಬ್ಬಮ್ಮನಿಗೆ ಆಕರ್ಷಿತರಾಗಿ ಸುಬ್ಬಮ್ಮನನ್ನು ಮದುವೆಯಾಗುವ ಮೂಲಕ ಎಲ್ಲರನ್ನೂ ಬೆರಗುಗೊಳಿಸಿದರು. ಬಡತನದಲ್ಲಿ ಬೆಳೆದು ಸಂಸ್ಕಾರದ ಕೊರತೆಯಲ್ಲೇ ತನ್ನ ಬಾಲು ಕಳೆದ ಸುಬ್ಬಮ್ಮ ಕಾನೂರಿನ ಹೆಗ್ಗಡತಿಯಾದ ಕೂಡಲೇ ಅಹಂಕಾರ ಮತ್ತು ದರ್ಪದ ಪರಮಾವಧಿಯನ್ನು ಮೀರಿ ಬೆಳೆದಳು. ಈ ಹಿಂದೆ ಹೂವಯ್ಯನ ಮೇಲೆ ಆಸೆ ಇಟ್ಟುಕೊಂಡಿದ್ದ ಸುಬ್ಬಮ್ಮ ಅನಿವಾರ್ಯವಾಗಿ ಚಂದ್ರಯ್ಯಗೌಡರ ಕೈಹಿಡಿದ ಮೇಲೆ ಮನೆಯ ಅಧಿಕಾರದ ಚುಕ್ಕಾಣಿಯನ್ನು ತನ್ನದಾಗಿಸಿಕೊಂಡಳು. ಮನೆಯ ಇತರ ಸದಸ್ಯರಾದ ನಾಗಮ್ಮ ಮತ್ತು ಪುಟ್ಟಮ್ಮರ ಮೇಲೆ ಸಣ್ಣಪುಟ್ಟ ವಿಷಯಗಳಿಗೂ ಜಗಳವಾಡುತ್ತಾ ಮನೆಯ ಶಾಂತಿಯನ್ನು ಕದಡತೊಡಗಿದಳು. ಇತ್ತ ಚಂದ್ರಯ್ಯಗೌಡರು ತಮ್ಮ ಯುವಪತ್ನಿ ಸುಬ್ಬಮ್ಮನನ್ನು ಕಳೆದುಕೊಳ್ಳುವ ಭಯದಿಂದ ಹಾಗೂ ಆಕಿ ಬೇರೆಯವರತ್ತ ಆಕರ್ಷಿತಳಾದಾಳೆಂಬ ಭೀತಿಯಿಂದ ಅವಳ ಚಾಡಿಮಾತುಗಳಿಗೆ ಮರುಳಾಗಿ ತಮ್ಮ ಸ್ವಂತ ಮಕ್ಕಳು ಮತ್ತು ಅತ್ತಿಗೆ ನಾಗಮ್ಮನ ಹೂವಯ್ಯನ ತಾಯಿಯ ಮೇಲೆ ಕಠೋರರಾಗಿ ವರ್ತಿಸತೊಡಗಿದರು. ಹೀಗೆ ಸುಬ್ಬಮ್ಮನ ಆಗಮನ ಕಾನೂರಿನ ದೊಡ್ಡ ಮನೆಯಲ್ಲಿ ವೈಷಮ್ಯ ಮತ್ತು ಕದನದ ಕಿಚ್ಚನ್ನು ಹಚ್ಚಿ ಉರಿಯತೊಡಗಿತು.